ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಟು ದ ಕಾವ್ಯ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಡ್ಯಾಕ್ಸಿಮಾ ಡಿ ಡ್ರಾಪ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇದು ಒಂದು ಆಂಟಿಬಯೋಟಿಕ್ ಮೆಡಿಸಿನ್ ಆಗಿದೆ. ಇದನ್ನು ಚಿಕ್ಕ ಮಕ್ಕಳಿಗೆ ಬಳಸುತ್ತಾರೆ. ಇದು ಟ್ರೀಟ್ಮೆಂಟ್ ಆಫ್ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಗೆ ಬಳಸಲಾಗುತ್ತದೆ. ನಿಮ್ಮ ಮಗುವಿಗೆ ಇಯರ್ ಇನ್ಫೆಕ್ಷನ್, ಐಸ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ನೌಸ್ ಇನ್ಫೆಕ್ಷನ್, ಸ್ಕಿನ್ ಇನ್ಫೆಕ್ಷನ್ ಆಗಿದ್ದರೆ ಹಾಗೂ ಗ್ಯಾಸ್ಟ್ರೋ ಇನ್ಫೆಕ್ಷನ್ ಆಗಿದ್ದರೂ ಇದನ್ನು ಬಳಸುತ್ತಾರೆ. ಈ ಡ್ರಾಪ್ಸ್ನ ಹೇಗೆ ಯೂಸ್ ಮಾಡಬೇಕು ಅಂದರೆ, ನಿಮ್ಮ ಡಾಕ್ಟರ್ ನಿಮ್ಮ ಮಗುವಿನ ಏಜ್ ಮತ್ತು ವೇಟ್ ಗೇನ್ನ ಡೋಸ್ ಮತ್ತು ಡುರೈಸ್ ಅನುಗುಣವಾಗಿ ಅಡ್ವೈಸ್ ಮಾಡುತ್ತಾರೆ. ನಿಮ್ಮ ಮಗುವಿನ ಡಾಕ್ಟರ್ ಹೇಗೆ ಅಡ್ವೈಸ್ ಮಾಡುತ್ತಾರೋ ಹಾಗೆ ಯೂಸ್ ಮಾಡಿ. ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಯೂಸ್ ಮಾಡಬಾರದು. ಈ ಡ್ರಾಪ್ಸ್ನ ನಿಮ್ಮ ಮಗುವಿಗೆ ಅಪ್ಸೆಟ್ ಸ್ಟಮಕ್ ಇಂದ ಕೊಡಬಾರದು. ಬೇಬಿಗೆ ಫೀಡ್ ಮಾಡಿದ ನಂತರ ಈ ಡ್ರಾಪ್ಸ್ನ ಯೂಸ್ ಮಾಡಬೇಕು. ಈ ಡ್ರಾಪ್ಸ್ನ ಸೈಡ್ ಎಫೆಕ್ಟ್ ಹೇಳೋದಾದರೆ ಹೊಟ್ಟೆ ನೋವು, ಅಲರ್ಜಿ, ವಾಕರಿಕೆ, ಅಜೀರ್ಣ, ಅತಿಸಾರ ಹೀಗೆ ಮೈನರ್ ಸೈಡ್ ಎಫೆಕ್ಟ್ ಆಗುತ್ತದೆ. ಈ ಡ್ರಾಪ್ಸ್ ನಿಮ್ಮ ಮಗುವಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸಿಕೊಂಡರೆ ತಕ್ಷಣ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡ್ರಾಪ್ಸ್ನ ಸೆಲ್ಫ್ ಅಡ್ವೈಸ್: ಈ ಡ್ರಾಪ್ಸ್ನ ಸೇವಿಸಿದ 30 ನಿಮಿಷದ ನಂತರ ವಾಮಿಟಿಂಗ್ ಮಾಡಿಕೊಂಡರೆ ಮತ್ತೆ ಅದೇ ಡೋಸೇಜ್ನ ರಿಪೀಟ್ ಮಾಡಿ. ನಿಮ್ಮ ಮಗುವಿಗೆ ಕೊಟ್ಟಿರುವಂತಹ ಆಂಟಿಬಯೋಟಿಕ್ ಕೋರ್ಸ್ ಸಂಪೂರ್ಣವಾಗಿ ಮುಗಿಯುವವರೆಗೂ ಕಂಟಿನ್ಯೂ ಮಾಡಬೇಕು. ಮಧ್ಯದಲ್ಲಿ ಸ್ಕಿಪ್ ಮಾಡಬಾರದು. ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ಕೆಲವೊಂದು ಇನ್ಫೆಕ್ಷನ್ ಆಗುವ ಚಾನ್ಸಸ್ ತುಂಬ ಇರುತ್ತೆ. ಕೋಲ್ಡ್ ಮತ್ತು ಫೀವರ್ ಅಂತಹ ರೋಗ ಲಕ್ಷಣಗಳಿಗೆ ಈ ಶಿರಾಪನ್ನು ಬಳಸಬಾರದು. ಈ ಡ್ರಾಪ್ಸ್ ವೈರಲ್ ಇನ್ಫೆಕ್ಷನ್ಗೆ ಕೆಲಸ ಮಾಡುವುದಿಲ್ಲ. ಮತ್ತು ಯಾವುದೇ ಮೆಡಿಷನ್ನ ತಗೊಳ್ಳುವ ಮೊದಲು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಡಾಕ್ಟರ್ ಅಡ್ವೈಸ್ ಇಲ್ಲದೇನೆ ಈ ಮೆಡಿಕೇಷನ್ನ ನಿಮ್ಮ ಮಕ್ಕಳಿಗೆ ಲಾಂಗ್ ಟರ್ಮ್ ಆಗಿ ಯೂಸ್ ಮಾಡಬಾರದು. ನಿಮ್ಮ ಮಗುವಿಗೆ ಕೊಡಬಾರದು. ಮತ್ತೆ ಮನೆಯಲ್ಲಿ ನೀವೇ ಈ ಡ್ರಾಪ್ಸ್ನ ಸೆಲ್ಫ್ ಮೆಡಿಕೇಷನ್ ಆಗಿ ಕೊಡಬಾರದು. ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ ಆಗ್ತಾ ಇದ್ದರೆ ಮತ್ತೆ ಈ ಡ್ರಾಪ್ಸ್ನ ಬಳಸಬಾರದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.